ಹುಬ್ಬಳ್ಳಿಯಲ್ಲಿ ಮಹಿಳೆಯ ವಿವಸ್ತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಶವಾಪುರ ಪೊಲೀಸ್ ಠಾಣೆ ಎದುರು ಬಿಜೆಪಿ ಪ್ರತಿಭಟನೆ ಮಾಡಿದೆ. ಬಿಜೆಪಿ ಮಹಿಳಾ ಮೋರ್ಚಾದಿಂದ ಪ್ರತಿಭಟನೆ ನಡೆಸಲಾಗಿದ್ದು, ಠಾಣೆಗೆ ನುಗ್ಗಲು ಕಾರ್ಯಕರ್ತರು ಯತ್ನಿಸಿದ್ದಾರೆ. ಪೊಲೀಸ್ ಇಲಾಖೆಗೆ ನಾಚಿಕೆ ಆಗಬೇಕು, ನಿಮಗೆ ಹೆಣ್ಣು ಮಕ್ಕಳಿಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ವಾಗ್ವಾದ ಆಗಿದ್ದು, ಭಾರೀ ಹೈಡ್ರಾಮವೇ ನಡೆದಿದೆ. ಬಳ್ಳಾರಿಯಲ್ಲಿ ಫೈರಿಂಗ್ ಪ್ರಕರಣ ಸಂಬಂಧಪಟ್ಟಂಗೆ ಮೃತ ರಾಜಶೇಖರ್ ಕೊನೆಯ ವಿಡಿಯೋ ವೈರಲ್ ಆಗ್ತಾ ಇದೆ. ಗಲಾಟೆ ವೇಳೆ ಪ್ರಾಣ ಉಳಿಸಿಕೊಳ್ಳಲು ರಾಜಶೇಖರ್ ಓಡ್ತಾ ಇರುವ ದೃಶ್ಯ ಸೆರೆಯಾಗಿದೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ಆಗುವಾಗ ಫೈರಿಂಗ್ ಮಾಡಲಾಗಿದೆ. ಮೃತ ರಾಜಶೇಖರ್ ಹಿಂದೆಯೇ ಗಾಡಿಯಲ್ಲಿ ಗುಂಡು ಹಾರಿಸಲಾಗಿದೆ. ಈ ವೇಳೆ ರಾಜಶೇಖರ್ಗೆ ಗುಂಡು ತಾಗಿರುವ ಸಾಧ್ಯತೆ ಇದೆ. ಬಳ್ಳಾರಿ ಫೈರಿಂಗ್ ಸಂಬಂಧ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜನಾರ್ದನ ರೆಡ್ಡಿ, ರಾಜಶೇಖರ್ಗೆ ಗುಂಡೇಟಿನ ಕೊನೆಯ ವಿಡಿಯೋವನ್ನ ತೋರಿಸಿದ್ದಾರೆ. ರಾಜಶೇಖರ್ಗೆ ಕೇವಲ 4 ರಿಂದ 5 ಅಡಿ ಅಂತರದಲ್ಲಿ ಗುಂಡೇಟು ಬಿದ್ದಿದೆ. ಭರತ್ ರೆಡ್ಡಿ ಗನ್ಮ್ಯಾನ್ ಫೈರಿಂಗ್ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಭರತ್ ರೆಡ್ಡಿ ಫೈರಿಂಗ್ ಮಾಡಿಸಿದ್ದಾರೆ. ಈ ಗನ್ಮ್ಯಾನ್ಗಳಿಗೆ ರಾಜಶೇಖರ್ ಚಿರಪರಿಚಿತ. ರಾಜಶೇಖರ್ ನಿತ್ಯ ಭರತ್ ರೆಡ್ಡಿ ಜೊತೆ ಇರ್ತಾ ಇದ್ದ. ರಾಜಶೇಖರ್ ವಾಪಸ್ ಹೋಗುವಾಗ ಆತನಿಗೆ ಹಿಂದಿರುಗಿ ಶೂಟ್ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. ಇನ್ನು ಇದೇ ವಿಚಾರವಾಗಿ ಶ್ರೀರಾಮುಲು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಜೊತೆ ಬಂದಿರುವಂತ ರಾಜಶೇಖರ್ ರೆಡ್ಡಿನ ಇವರು ಕೊಲೆ ಮಾಡಿಸಿದ್ದು ತಾವೇ ನೋಡಿದ್ದೀರಿ. ಗನ್ಮ್ಯಾನ್ಗೆ ಆ ಹುಡುಗನಿಗೆ ಮಧ್ಯದಲ್ಲಿ ಯಾರು ಕೂಡ ಇಲ್ಲ. ಮತ್ತೆ ಆ ಹುಡುಗ ತಿರುಗಿ ವಾಪಸ್ ಓಡೋಗ್ತಾ ಇದ್ದಾನೆ. ಆದರೆ ತಪ್ಪಿಸ್ಕೊಂಡು ಪೊಲೀಸ್ ಲಾಠಿ ಗಲಾಟೆಗಳೆಲ್ಲ ಅವನೇ ಓಡೋಗ್ತಾ ಇದ್ದಾನೆ. ಹಿಂದೆಯಿಂದನೇ ಇವರು ಫೈರ್ ಮಾಡಿ ಕೊಲೆ ಮಾಡಿರುವಂಥದ್ದು ತಾವು ಕಣ್ಣಾರು ನೋಡಿರೋ ಕಾರಣ ಶ್ರೀರಾಮುಲು ಹೇಳಿದಾಗೆ ತಕ್ಷಣ ಒಂದು ಕ್ಷಣ ಕೂಡ ತಡೆ ಮಾಡಿದ್ದೇನೆ. ಭರತ್ ರೆಡ್ಡಿ ಇರುವಂಥ ಅವ್ರ ಸಮಕ್ಷಮದಲ್ಲೇ ಇದು ನೇರವಾಗಿ ಕೊಲೆನೇ ಆಗಿರುವಂಥದ್ದು, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಹಂಗಾಗಿ ಇವತ್ತು ಭರತ್ ರೆಡ್ಡಿ ಅವ್ರನ್ನ ಅವರು ಒಂದೇ ಇವತ್ತು ಈ ಇನ್ಸಿಡೆಂಟ್ ಒಂದೇ ಅಲ್ಲ, ಇವನು ಅವ್ರ ಹೇಳಿಕೆಗಳನ್ನು ನೋಡಿದ್ರೆ ಅವ್ರ ಎದುರುಗಡೆ ಕಣ್ಣೆದುರುಗಡೆನೇ ಅವರು ಗನ್ಮ್ಯಾನಿಗೆ ಹೇಳಿ ಗುಂಡು ಆರಿಸಿ ಅವ್ನು ನೋಡಿ ಎಷ್ಟು ನಿಶಬ್ದವಾಗಿ ಗುಂಡು ಆರಿಸ್ತಾನೆ, ಮಕ್ಕ ತೆರೀಕೆಂತಾನೆ. ಗುಂಡು ಆರಿಸಿದ ನಂತರ ಅವ್ನು ಬಿದ್ದೋದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರೆಲ್ಲ ಕೂಡ ಕಿರ್ಚಾಡ್ದಂಥ ಟೈಮಲ್ಲಿ ಅವ್ನು ಹೊತ್ಕೊಂಡೋಗ್ತಾರೆ. ಹೋಗೋಂಥ ಟೈಮಲ್ಲಿ ದಾರಿಯಲ್ಲಿ ಸತ್ತೋಗ್ತಾನೆ. ಅಷ್ಟು ಆಗ್ತಾ ಇದ್ರು ಕೂಡ ಅವ್ರು ಹೇಳಿದಂಥ ಮಾತೇನು, ನಾನು ಬಳ್ಳಾರಿನ ಸುಟ್ಟು ಭಸ್ಮ ಮಾಡುತ್ತಿದ್ದೆ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇವತ್ತು ಅವ್ರು ಏನಂದರೆ MLA ಅವ್ರನ್ನ ಅರೆಸ್ಟ್ ಮಾಡಿದರೆ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋಂಥ ಕಾರಣದಿಂದ ಇಲ್ಲಿ ತನಕ ಆಗಿದೆ. ನಮ್ಮ MLA ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಹಂಗಾಗಿ ಬಳ್ಳಾರಿ ಫೈರಿಂಗ್ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಗಲಾಟೆಗೆ ಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದೇ ಜನಾರ್ದನ್ ರೆಡ್ಡಿ, ಬ್ಯಾನರ್ ಕಿತ್ತು ಹಾಕಿ ಗಲಭೆಗೆ ಪ್ರಚೋದಿಸಿದ್ದೇ ಬಿಜೆಪಿಯವರು, ಒಬ್ಬ ಸಾಯೋಕೆ ಪ್ರಚೋದನೆ ಮಾಡಿದ್ದು ಯಾರು, ಅಸೂಯೆ ತಡೆದುಕೊಳ್ಳೋಕೆ ಬಿಜೆಪಿಯವರಿಗೆ ಆಗಲ್ಲ ಅಂತ ರೆಡ್ಡಿ ರಾಮುಲುಗೆ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಜಮೀರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಿನ್ನೆ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಹೋಗಿದ್ದಾರೆ, ನೋಡ್ಕೊ ಬಂದಿದ್ದಾರೆ. ಫ್ಲಾಗ್ನ ಇದನ್ನ ಬ್ಯಾನರ್ನ ಬಿಚ್ಚಾಕ್ದವ್ರು ಯಾರು? ಅದೇ ಪ್ರಚೋದನೆ. ಬಳ್ಳಾರಿನಲ್ಲಿ ಗಲಾಟೆ ಆಗಬೇಕಾದ್ರೆ, ಒಬ್ಬ ಸಾಯ್ಬೇಕಾದ್ರೆ ಪ್ರಚೋದನೆ ಮಾಡಿದವ್ರು ಯಾರು? ಅಸೂಯೆ ತಡ್ಕೊಳಕ್ಕಾಗಲ್ಲ ಅವ್ರ ಕೈ. ಆ್ಯಕ್ಚುಲಿ ಏನಾಗಿದೆ, ಪೊಲೀಸವರು ಈ ಆಗಿರೋದು ಘಟನೆನ ಅವಾಯ್ಡ್ ಮಾಡ್ಬೋದಾಗಿತ್ತು. ಏನಕ್ಕಂದರೆ ಇದು 2.5 ಗಂಟೆಯಿಂದ ನಡೆದಿರೋದು. ಇದು ಬ್ಯಾನರ್ ವಿಚಾರ ಬಂದು 2.5 ಗಂಟೆಯಿಂದ ನಡೆದಿರೋದು. ಆವಾಗಲೇ ಪೊಲೀಸವರು ಅದಕ್ಕೆ ನಿಲ್ಲಿಸ್ಬೋದಾಗಿತ್ತು. ಈಗ ಗೊತ್ತಿದ್ದೂ ಅವ್ರು ಅವಾಯ್ಡ್ ಮಾಡಿದ್ದಾರೆ. 2.5 ಗಂಟೆಯಿಂದ ನಡೀತಾ ಇರೋದು. 2.5 ಗಂಟೆ ಆಯಿತು, 4 ಗಂಟೆಗೆ ಆಯಿತು. ಸತೀಶ್ ರೆಡ್ಡಿ 4.5 ಗಂಟೆಗೆ ಹೋಗಿದ್ದಾರೆ. ಅಷ್ಟೊತ್ತು SPIG ಅವ್ರು ಏನು ಮಾಡ್ತಾಯಿದ್ರು? ಆ್ಯಕ್ಚುಲಿ ಏನಾಗಿತ್ತು, ಬಳ್ಳಾರಿಯಲ್ಲಿ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಐಜಿಪಿ ವರ್ತಿಕಾ ಕಟಿಯಾರ್ನ ವರ್ಗಾವಣೆ ಮಾಡಲಾಗಿದೆ. ಬಳ್ಳಾರಿಗೆ ಐಜಿಪಿ PS ಹರ್ಷ ಅವರನ್ನ ಸರ್ಕಾರ ನೇಮಕ ಮಾಡಿದೆ. ಇನ್ನು SP ಆಗಿ ಸುಮನ್ ಡಿ ಪನ್ನೇಕರ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ನೂತನ ಐಜಿಪಿ ಆಗಿ ಹರ್ಷ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅಧಿಕಾರಿಗಳೊಂದಿಗೆ ಕೂಲಂಕಷವಾಗಿ ಪ್ರತಿಯೊಂದು ಘಟನೆಯ ಬಗ್ಗೆ ಮಾಹಿತಿ ಪಡೆದು ಕೆಲವು ಪ್ರಕರಣಗಳ ತನಿಖೆ
ಕುರಿತು ಸಹ ನಾನು ಮಾಹಿತಿ ಸಂಗ್ರಹಿಸಿ ಕೈಗೊಳ್ಳಬೇಕಾದ ಕ್ರಮಗಳನ್ನ ಬಹಳ ಕಟ್ಟುನಿಟ್ಟಾಗಿ ನಿಷ್ಪಕ್ಷಪಾತವಾಗಿ 100ಕ್ಕೆ 100 ಕಾನೂನುಬದ್ಧವಾಗಿ ನಾವು ಮಾಡ್ತೇವೆ. ನಮ್ಮ ಇನ್ನು ಐಜಿಪಿ ವರ್ಗಾವಣೆ ವಿಚಾರವಾಗಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ವರ್ಟಿಕಾ ಕಟಿಯಾರ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಆ ಜಾಗಕ್ಕೆ ಹರ್ಷ ಅವರನ್ನ ನೇಮಕ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಅವರನ್ನ ವರ್ಗಾವಣೆ ಮಾಡಿದ್ದಾರೆ ಎಂದಿದ್ದಾರೆ. ಟ್ರಾನ್ಸ್ಫರ್ ಆಗಿದೆ. ವರ್ಟಿಕಾ ಕಟಿಯಾರ್ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಆಮೇಲೆ ಅವರ ಜಾಗಕ್ಕೆ ಹರ್ಷ ಅಂತಕ್ಕಂಥವ್ರನ್ನ, ಅವರು ಕೂಡ IG, ಅವರನ್ನು ನೇಮಕ ಮಾಡಿದ್ದಾರೆ, ಟ್ರಾನ್ಸ್ಫರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅವರು DPR ಅವ್ರಿಗೆ ಬರೋದ್ರೆ ಟ್ರಾನ್ಸ್ಫರ್ ಮಾಡಿದ್ದಾರೆ. IG ಅರಸು ದಾಖಲೆ ಮುರಿದಿರುವ ಸಿಎಂ ಸಿದ್ದರಾಮಯ್ಯ ಹಾವೇರಿಯಲ್ಲಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಇರೋಕೆ ಜನರ ಆಶೀರ್ವಾದ ಬೇಕು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಮುಂದೆಯೂ ಮುಂದುವರಿಯುವ ಕೆಲಸ ಮಾಡ್ತೀನಿ. ಜನರ ಆಶೀರ್ವಾದ ಇರೋವರೆಗೂ ಮುಂದುವರಿತೀನಿ. ನನ್ನ ಆಡಳಿತ ನನಗೆ ತೃಪ್ತಿ ಇದೆ ಅಂತ ಹೇಳಿದ್ದಾರೆ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ಇರ್ತೀವಿ. ನನ್ನ ಆಡಳಿತ ತೃಪ್ತಿ ಇದೆ. ಅರಸು ರೆಕಾರ್ಡ್ ಬ್ರೇಕ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ವಿಚಾರವಾಗಿ ಮಾತನಾಡಿದ ಸಚಿವ ಮಹದೇವಪ್ಪ, ಸಿದ್ದರಾಮಯ್ಯ ಅರಸುಗಿಂತ ಹೆಚ್ಚು ಸಮಯ ಅಧಿಕಾರ ನಡೆಸುತ್ತಿದ್ದಾರೆ. ಕಾಂಗ್ರೆಸ್ನ ತಳಪಾಯ ಅಹಿಂದ ಸಮುದಾಯ. ಕಾಂಗ್ರೆಸ್ನ ಮೂಲ ಮತದಾರರ ಅಂತರಾಳದ ಭಾವನೆಯನ್ನ ಅರ್ಥ ಮಾಡಿಕೊಳ್ಳುವಂತಹ ನಾಯಕತ್ವ ಬೇಕು. ಅಂತಹ ನಾಯಕತ್ವ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಇದೆ. ಕಾಂಗ್ರೆಸ್ ಗಟ್ಟಿಯಾಗಿರಬೇಕು ಅಂದ್ರೆ ಸಿದ್ದರಾಮಯ್ಯ ಬೇಕು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಜಮೀರ್, ಎಂಸಿ ಸುಧಾಕರ್, ರಾಮಲಿಂಗಾರೆಡ್ಡಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯನವರು ದೇವರಾಜ ಅರಸವರು ಕೊಟ್ಟಂಥ ಆಡಳಿತದ ಸಮಯ ಇತ್ತಲ್ಲ, ಅದಕ್ಕಿಂತ ಹೆಚ್ಚು ಸಮಯ ಮುಖ್ಯಮಂತ್ರಿಯಾಗಿ ಇದ್ದಾರೆ. ಅದು ಮುಂದುವರಿತಾ ಇದ್ದಾರೆ. ಅದು ಸಂತೋಷ ಸಂಗತಿ. ಕಾಂಗ್ರೆಸ್ಸಿನ ಮೂಲಮತ ಅಹಿಂದಗಳು ಮತ್ತು ಸಿದ್ದರಾಮಯ್ಯ ನಾಯಕರು ಒಟ್ಟು ಸುರಿದ್ರೆ ಕಾಂಗ್ರೆಸ್ಗೆ ಭವಿಷ್ಯ ಇದೆ. ಈ ಅಹಿಂದ ಯಾರು ಕಾಂಗ್ರೆಸ್ಸನ್ನು ನಂಬಿಕೊಂಡು ಓಟ್ ಹಾಕ್ತಾ ಇದ್ದಾರೆ, ಆ ಜನರ ಭವಿಷ್ಯ ಸುರಕ್ಷಿತವಾಗಿ ಇವ್ರ ಕೈಲಿರ್ತದೆ ಅನ್ನೋದೇ ಅರ್ಥ. ಸೆಕೆಂಡ್ರಿ ಲೈನ್ ಆಫ್ ಲೀಡರ್ಶಿಪ್ ಅದು ಸಾಂಸ್ಕೃತಿಕವಾಗಿರಬೇಕು, ನೈತಿಕತೆಯಿಂದ ಇರಬೇಕು, ಮೌಲ್ಯಭರಿತವಾಗಿರಬೇಕು. ಈ ನಾಯಕತ್ವ ಮೂಲ ಮತದಾರರ ಹಿತ ಮತ್ತು ಅವರ ಹಕ್ಕನ್ನು ರಕ್ಷಣೆ ಮಾಡಿ ಸಂವಿಧಾನದ ಆಶೆಗೆ ಅನುಗುಣವಾಗಿ ಆಡಳಿತದಲ್ಲಿ ಬದಲಾವಣೆ ತರಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಅವರು ರಾಜಕೀಯದಲ್ಲಿ 50 ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ಯಾವ ಥರ ಬಂದ ನಂತರ ನಮಗೆಲ್ಲ ಗೊತ್ತಿರೋದು ವಿಚಾರ. ನನ್ನನಿಸಿಕೆ ಕರ್ನಾಟಕದಲ್ಲಿ ಅದು ಒಂದು ಕಡೆ ಎಲ್ಲ ರಿಕಾರ್ಡ್ ಮೂಡ್ದಿರೋದು, ಒಂದು ಕಡೆ ಮಾಸಲ್ಲಿ ಇವತ್ತು ಯಾರನ್ನ ಇದ್ದರೆ ಅದು ಮನೆ ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಬಯಸ್ತೀನಿ. 28ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಬದಲಾವಣೆ ಮಾಡಬೇಕಂದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಮಾಡಬೇಕಾಗಿದೆ. ಇವತ್ತು ಒಬ್ಬ ಹಿಂದುಳಿದ ವರ್ಗದ ಕಷ್ಟದಿಂದ ಜೀವನದಲ್ಲಿ ಮೇಲ್ ಬಂದಂಥ ಒಬ್ಬ ವ್ಯಕ್ತಿ ಇವತ್ತು ಈ ರಾಜ್ಯದಲ್ಲಿ ಒಂದು ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಇವತ್ತು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ಅವರ ಏನು ಸಾಧನೆ ಏನಿದೆ ಬಹುಶಃ ಅದನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಳಂಕರಹಿತವಾಗಿ ರಾಜಕಾರಣದಲ್ಲಿ ಇಷ್ಟು ಸುದೀರ್ಘ ಕಾಲ ಒಂದು ಎಲ್ಲರ ವಿಶ್ವಾಸ, ಎಲ್ಲರ ಅಭಿಮಾನ, ಎಲ್ಲರ ಪ್ರೀತಿ ಒಂದು ಗಳಿಸ್ತಕ್ಕಂಥ ಒಂದು ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಯಾವ ರೀತಿ ದೇವರಾಜ ಅರಸವರು ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು, ನಿಲ್ಲಿಂಗಪ್ಪನವರು ಒಳ್ಳೆಯ ನಾಯಕತ್ವವನ್ನು ಕೊಟ್ಟಿದ್ದರು, ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಜನಪರ, ಅದರಲ್ಲಿ ವಿಶೇಷವಾಗಿ ಯಾರು ಆರ್ಥಿಕವಾಗಿ ದುರ್ಬಲರಿದ್ದಾರಲ್ಲ, ಅದು ಜಾತಿ ಇಲ್ಲ, ಜಾತಿ ಮತ ಏನೂ ಇಲ್ಲ, ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂಥವ್ರಿಗೆ ಬಲ ಕೊಡುವಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು ಈ 7.5 ವರ್ಷದಲ್ಲಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ದೀರ್ಘಾವಧಿ ಸಿಎಂ ಎಂಬ ಸಿದ್ದರಾಮಯ್ಯ ದಾಖಲೆ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಖಾಸಗಿ ಹೋಟೆಲ್ನಲ್ಲಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ.
ಇನ್ನು ಚಾಮರಾಜನಗರದಲ್ಲೂ ಕೂಡ ಅಭಿಮಾನಿಗಳು ನಾಟಿ ಕೋಳಿ ಬಿರಿಯಾನಿ ಹಂಚಿದ್ದಾರೆ. 2,000ಕ್ಕೂ ಹೆಚ್ಚು ಜನರಿಗೆ ಬಿರಿಯಾನಿ ವಿತರಣೆ ಮಾಡಿದ್ದಾರೆ. ಗುಂಡ್ಲುಪೇಟೆ ಕುರುಬ ಸಮುದಾಯದಿಂದ ಹಂಚಿಕೆ ಮಾಡಲಾಗಿದ್ದು, ಸಿದ್ದರಾಮಯ್ಯ ಫೋಟೋ ಹಿಡಿದು ಜೈಕಾರ ಹಾಕಿದ್ದಾರೆ. ದೀರ್ಘಾವಧಿ ಸಿಎಂ ಎಂಬ ಸಿದ್ದರಾಮಯ್ಯ ದಾಖಲೆಯ ಹಿನ್ನೆಲೆ ಹಾವೇರಿಯಲ್ಲಿ ನಡೆದ ಮೆಡಿಕಲ್ ಕಾಲೇಜು ಕಾರ್ಯಕ್ರಮದ ವೇದಿಕೆಯಲ್ಲೇ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಕೇಕ್ ಕತ್ತರಿಸಿ ಸಿಎಂಗೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಡಿಕೆ ಶಿವಕುಮಾರ್ ಕೇಕ್ ತಿನ್ನಿಸಿ ಶುಭ ಕೋರಿದ್ದಾರೆ. ಇನ್ನು ಇದೇ ವೇಳೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ವರ್ಲ್ಡ್ ಪವರ್ ಈಸ್ ಎ ವರ್ಲ್ಡ್ ಪವರ್ ಎಂಬಂತಹ ಹೇಳಿಕೆಯನ್ನ ಪುನರುಚ್ಚಾರ ಮಾಡಿದ್ದಾರೆ. ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮುಂದೆಯೇ ಕೊಟ್ಟಂತಹ ಮಾತಿನ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಬೇಕು ಅನ್ನುವಂತಹ ಮಾತನ್ನ ನಾನು ಹೇಳಿದ್ದೆ. ಅದನ್ನ ಉಳಿಸಬೇಕು. ಮಾತು ಕೊಟ್ಟರೆ ಮಾತು ಉಳಿಸಿಕೊಳ್ಳಲೇಬೇಕು. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ಜಗತ್ತಿನ ದೊಡ್ಡ ಶಕ್ತಿ ಎಂದಿದ್ದಾರೆ. ಹೇಳಿದ್ದೇನೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನ ನಾವು ನಡ್ಕೊಳ್ತೀವಿ, ಏನು ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ನಾನೇ ಪೂರ್ಣಾವಧಿ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಅವರೇ ಸ್ಪಷ್ಟನೆ ಕೊಟ್ಟ ಮೇಲೆ ನಮ್ಮನ್ನು ಕೇಳಿ ಏನು ಪ್ರಯೋಜನ? ಮುಂದೆ ಯಾರನ್ನ ಸಿಎಂ ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ಕೊಂಡೊಯ್ಯುವ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್. ನಾಯಕತ್ವ, ಪ್ರಗತಿ ಎರಡೂ ನಿಂತ ನೀರಲ್ಲ. ಆಗ ದೇವರಾಜ್ ಅರಸು ಇದ್ರು, ಈಗ ಸಿದ್ದರಾಮಯ್ಯ ಇಲ್ವಾ? ಮುಂದಿನ ಪೀಳಿಗೆಯನ್ನ ನಾಯಕತ್ವವನ್ನ ಬೆಳೆಸುತ್ತಾ ಹೋಗಬೇಕು. ನನ್ನಿಂದಲೇ ಪಕ್ಷ ಅಂತ ಯಾರ್ಯಾರು ಪಕ್ಷ ಅಂದ್ಕೊಂಡಿದ್ದಾರೆ, ಅದು ಅವರ ಭ್ರಮೆ ಅಷ್ಟೇ ಅಂತ ಹೇಳಿದ್ದಾರೆ. ನೋಡಿ, ಅವರ ಕೊಡುಗೆ ನಮ್ಮ ರಾಜ್ಯಕ್ಕೆ ಅಪಾರವಾಗಿದೆ. ಅದರಿಂದ ಈ ಕಾಂಗ್ರೆಸ್ ಪಾರ್ಟಿ ಗುರುತಿಸ್ಬಿಟ್ಟೆ ಅಲ್ಲ ಅವರಿಗೆ ನಾಯಕರಂತೂ ಮಾಡಿದ್ದು. ಬಜೆಟ್ ಮಂಡನೆ ಬಗ್ಗೆ ಇರಬಹುದು, ಪೂರ್ಣಾವಧಿ ಬಗ್ಗೆ ಇರಬಹುದು, ಅವ್ರು ಸ್ಪಷ್ಟೀಕರಣ ಕೊಟ್ಟಾದ್ಮೇಲೆ ನಾವು ಮಾತಾಡೋದು ಸೂಕ್ತ ಅಲ್ಲ. ಯಾರು ಆಗ್ತಾರೆ ಯಾರು ಬಿಡ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡೋದು. ನೋಡಿ, ನಾಯಕತ್ವ ಇರ್ಬೋದು, ಪ್ರಗತಿ ಇರ್ಬೋದು, ನಿಂತು ನೀರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿದ್ರೂ ಕೂಡ ಈಗ ಆವಾಗಿನ ಕಾಲಕ್ಕೆ ದೇವರಾಜ ಅರಸು ಅವರು ಇರ್ಲಿಲ್ವಾ? ಈಗ ಸಿದ್ದರಾಮಯ್ಯನವರಿಲ್ವಾ? ಈಗ ನಾನೇ ಚಿತ್ತಾಪುರ್ನಲ್ಲಿ ಸಾಯ ತನಕ ಇರ್ಲಿಕ್ಕೆ ಸಾಧ್ಯನಾ? ಮುಂದಿನ ನಾಯಕತ್ವ ಬೆಳೆಸೋ ಜವಾಬ್ದಾರಿ ನಮ್ದಾಗಿರ್ತದೆ. ನನ್ನಿಂದ ಪಕ್ಷ ನಡೆದಿದೆ ಅಂತ ಅನ್ಕೊಂಡಿದ್ರೆ ಅದು ಎಲ್ಲರ ಭ್ರಮೆ. ಹೌದು. ಇನ್ನು ಸಿದ್ದರಾಮಯ್ಯ ಇದ್ರೆ ಕಾಂಗ್ರೆಸ್ ಎಂಬ ರಾಜನ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಯಾರೇ ಆಗಲಿ ಅಂತಹ ಹೇಳಿಕೆ ಕೊಡಬಾರದು. ಟಿಕೆಟ್ ಬೇಕಾದಾಗ, ಅಧಿಕಾರ ಬೇಕಾದಾಗ ಪಕ್ಷ ಬೇಕು. ಅಧಿಕಾರ ಅನುಭವಿಸಿದಾಗ ಅನುಭವಿಸ್ತಾ ಇರುವ ಪಕ್ಷ ಬೇಡವಾ? ಯಾರು ಒಬ್ಬರಿಂದ ಪಕ್ಷ ಅಲ್ಲ, ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ದೇವರಾಜ ಅರಸು ದಾಖಲೆ ಮುರಿದ ಸಿದ್ದರಾಮಯ್ಯ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪ, ದೇವರಾಜ ಅರಸು ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನ ಮಾಡಿಲ್ಲ. ಸಿದ್ದರಾಮಯ್ಯನವರನ್ನ ದೇವರಾಜ ಅರಸು ಅವರ ಜೊತೆ ಹೋಲಿಕೆ ಮಾಡಲು ಆಗಲ್ಲ. ಭ್ರಷ್ಟಾಚಾರದಿಂದ ಈ ಸರ್ಕಾರ ನಡೀತಾ ಇದೆ. ದೊಡ್ಡ ಸಾಧನೆ ಮಾಡಿದ್ದೇವೆ ಅಂತ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಂಸದ ಯದುವೀರ್ ಮತ್ತು ಎಂಎಲ್ಸಿ ವಿಶ್ವನಾಥ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಸಂಘಟಿತ ಟ್ಯಾಕ್ಸಿ ಚಾಲಕರ ಸಮಸ್ಯೆ ವಿಚಾರ ಸಂಬಂಧಪಟ್ಟಂತೆ ಇವತ್ತು ಏರ್ಪೋರ್ಟ್ಗೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ಕೊಟ್ಟರು. ಭೇಟಿ ವೇಳೆ ಟ್ಯಾಕ್ಸಿ ಚಾಲಕರ ಸಂಘದ ಮುಖಂಡರು ಹಾಗೂ ಏರ್ಪೋರ್ಟ್ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ವಿಮಾನ ನಿಲ್ದಾಣದ ಅಧಿಕಾರಿಗಳ ವಿರುದ್ಧ ರಾಮಲಿಂಗಾರೆಡ್ಡಿ ಗರಂ ಆಗಿದ್ದಾರೆ. ಓಲಾ, ಊಬರ್ ಸೇರಿದಂತೆ ಅಗ್ರಿಗೇಟರ್ ಕಂಪನಿಗಳ ಟ್ಯಾಕ್ಸಿಗಳಿಗೆ ಮಾತ್ರ ಯಾಕೆ ಹತ್ತಿರದಲ್ಲೇ ಅವಕಾಶ ಕೊಟ್ಟಿದ್ದೀರಿ? ಅಸಂಘಟಿತ ಟ್ಯಾಕ್ಸಿ ಚಾಲಕರಿಗೆ ಇಷ್ಟು ದೂರ ಪಿಕಪ್ ಪಾಯಿಂಟ್ ಇಟ್ಟಿರೋದು ಯಾಕೆ ಅಂತ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ತಂದೆಯಿಂದಲೇ ಮಗನ ಕೊಲೆಯಾಗಿರುವಂತಹ ಘಟನೆ ನಡೆದಿದೆ. ಈ ರಹಸ್ಯವನ್ನ ಮೃತನ ಸ್ನೇಹಿತರು ಭೇದಿಸಿದ್ದಾರೆ. ಸ್ವಂತ ಮಗನನ್ನ ಕೊಲೆ ಮಾಡಿ ಮುಚ್ಚು ಹಾಕಲು ಪಾಪಿ ತಂದೆ ಯತ್ನಿಸಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ನಡೆದಿದೆ. ಕಿರಣ್ ಆಲೂರೆ ಕೊಲೆಯಾಗಿರುವಂತಹ ಯುವಕನಾಗಿದ್ದಾನೆ. ತಂದೆ ನಿಜಗುಣಿ ಆಲೂರೆ ಹೋಟೆಲ್ ಮಾಲೀಕ ಉಸ್ಮಾನ್ ಮುಲ್ಲಾ ಜೊತೆ ಸೇರ್ಕೊಂಡು ಮಗನನ್ನ ಕೊಲೆ ಮಾಡಿದ್ದಾನೆ. ಬಳಿಕ ಹೃದಯಾಘಾತವಾಗಿದೆ ಅಂತ ಬಿಂಬಿಸಿದ್ದಾರೆ. ಆದರೆ ಪೊಲೀಸರು ಹೋಟೆಲ್ ಮಾಲೀಕ ಉಸ್ಮಾನ್ ಮುಲ್ಲಾ ವಿಚಾರಣೆ ನಡೆಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಇಬ್ಬರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಅಣ್ಣನ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲೇ ತಮ್ಮನ್ನೂ ಸುಟ್ಟು ಹೋದ ಘಟನೆ ಬೆಂಗಳೂರಿನ ಹೊಸಕೋಟೆ ತಾಲೂಕಿನ ಗೋವಿಂದಪುರ ಗ್ರಾಮದಲ್ಲಿ ನಡೆದಿದೆ. ಮಧ್ಯರಾತ್ರಿ ಅಣ್ಣ ರಾಮಕೃಷ್ಣ ಮನೆಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಲು ಸಹೋದರ ಮುನಿರಾಜ್ ಬಂದಿದ್ದ. ಈ ವೇಳೆ ಪೆಟ್ರೋಲ್ ಸುರಿಯುವ ವೇಳೆ ತನ್ನ ಮೈ ಮೇಲೂ ಪೆಟ್ರೋಲ್ ಸುರಿದುಕೊಂಡಿದ್ದಾನೆ. ಇದನ್ನು ನೋಡದೆ ಮನೆಗೆ ಬೆಂಕಿ ಹಚ್ಚುವ ವೇಳೆ ಮುನಿರಾಜ್ಗೂ ಬೆಂಕಿ ಹೊತ್ತಿಕೊಂಡಿದ್ದು ಅಕ್ಕಪಕ್ಕದ ಮನೆಯವರು ಮುನಿರಾಜನನ್ನ ರಕ್ಷಿಸಿ ಆಸ್ಪತ್ರೆಗೆ ಸೇರಿಸಿದ್ದಾರೆ.
ಯುವತಿಯೊಬ್ಬಳಿಗೆ ಜಯನಗರ ಕ್ಷೇತ್ರದ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಮೆಸೇಜ್ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಕೆಲವು ಸ್ಕ್ರೀನ್ ಶಾಟ್ಗಳು ಕೂಡ ವೈರಲ್ ಆಗಿತ್ತು. ಇದೀಗ ಘಟನೆಗೆ ಸಂಬಂಧಪಟ್ಟಂತೆ ಸೈಬರ್ ಕ್ರೈಂ ಠಾಣೆಗೆ ಶಾಸಕ ರಾಮಮೂರ್ತಿ ದೂರು ನೀಡಿದ್ದಾರೆ. ನನ್ನ ಮೊಬೈಲ್ ಹ್ಯಾಕ್ ಆಗಿದೆ ಅಂತ ರಾಮಮೂರ್ತಿ ಸ್ಪಷ್ಟನೆಯನ್ನ ನೀಡಿದ್ದು, ನಕಲಿ ಐಡಿಯನ್ನು ಸೃಷ್ಟಿಸಿ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಪ್ರಕರಣದ ಕುರಿತು ನ್ಯೂಸ್ 18 ಜೊತೆ ಶಾಸಕ ಸಿಕೆ ರಾಮಮೂರ್ತಿ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜಕೀಯ ಷಡ್ಯಂತ್ರದಿಂದ ಇದೆಲ್ಲ ಮಾಡ್ತಿದ್ದಾರೆ. ಈಗಾಗಲೇ ಸೈಬರ್ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ, ಎಫ್ಐಆರ್ ಮಾಡಿದ್ದೇನೆ, ಕೃತ್ಯ ಎಸಗಿರೋರನ್ನ ಕೋರ್ಟ್ಗೆ ಎಳೆಯುತ್ತೇನೆ ಎಂದಿದ್ದಾರೆ. ಜನವಸತಿ ಪ್ರದೇಶದ ಸಮೀಪವೇ ಬಂಡೆ ಬ್ಲಾಸ್ಟ್ ಮಾಡಲಾಗ್ತಾ ಇದೆ ಅಂತ ಆರೋಪಿಸಲಾಗಿದೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಬಿಲ್ಬಾರದಹಳ್ಳಿ ಕಲ್ಲು ಬಂಡೆ ಬ್ಲಾಸ್ಟ್ ಮಾಡಲಾಗ್ತಾ ಇದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಕೃಷಿ ವಲಯದಲ್ಲಿ ಅಕ್ರಮವಾಗಿ ಬಡಾವಣೆ ನಿರ್ಮಿಸಲು ಕಾನೂನು ಬಾಹಿರವಾಗಿ ಬಂಡೆ ಸ್ಫೋಟ ಮಾಡಲಾಗ್ತಾ ಇದೆ. ಇದರಿಂದ ಸುತ್ತಮುತ್ತಲಿನ ನಿವಾಸಿಗಳು ಸ್ಫೋಟದ ಸದ್ದಿಗೆ ಆತಂಕಗೊಂಡಿದ್ದಾರೆ. ಇದೇ ಏರಿಯಾದಲ್ಲಿ 2 ಖಾಸಗಿ ಶಾಲೆಗಳಿವೆ. ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನ ಆಗ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಸರಗೂರು ತಾಲೂಕಿನ ಶ್ರೀ ಬೇಲದ ಕುಪ್ಪೆ ಮಹದೇಶ್ವರ ಸ್ವಾಮಿ ದೇಗುಲದ ಬಳಿ ಒಂಟಿ ಸಲಗ ದಾಂಧಲೆ ಮಾಡಿದೆ. ಅರಣ್ಯದಂಚಿನ ಜೈನ್ ಗೇಟ್ ಬಳಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿ ದೇಗುಲಕ್ಕೆ ಭಕ್ತರು ತೆರಳಿದ್ರು. ಈ ವೇಳೆ 5ಕ್ಕೂ ಹೆಚ್ಚು ಬೈಕ್ಗಳನ್ನು ತುಳಿದು ಆನೆ ದಾಂಧಲೆ ಮಾಡಿದೆ. ಕಾಡಾನೆ ಪುಂಡಾಟ ಮಾಡಿರುವ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ 2025ರ ಕೊನೆಯ ಮನ್ ಕಿ ಬಾತ್ನಲ್ಲಿ ದುಬೈ ಕನ್ನಡ ಶಾಲೆಯ ಕಾರ್ಯವೈಖರಿಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಈ ಬಗ್ಗೆ ಚಿತ್ರದುರ್ಗದಲ್ಲಿ ಕನ್ನಡ ಶಾಲೆಯ ಅಧ್ಯಕ್ಷ ಶಶಿಧರ್ ನಾಗರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು 24 ವರ್ಷಗಳಿಂದ ದುಬೈನಲ್ಲಿ ಅನಿವಾಸಿ ಭಾರತೀಯನಾಗಿ ವಾಸ ಮಾಡ್ತಿದ್ದೇನೆ. 12 ವರ್ಷಗಳಿಂದ ದುಬೈನಲ್ಲಿ ಮಾತೃಭಾಷಾ ಪ್ರೇಮ ಮೆರೆಯುವಂತಹ ಕೆಲಸವನ್ನ ಮಾಡ್ತಿದ್ದೇನೆ. ನನ್ನ ಚಿಕ್ಕ ಪ್ರಯತ್ನವನ್ನ ಉಲ್ಲೇಖಿಸಿ ಪ್ರಧಾನಿ ಇದರ ಗೌರವ ದುಪ್ಪಟ್ಟು ಮಾಡಿದ್ದಾರೆ. ನಮ್ಮ ಸಣ್ಣ ಪ್ರಯತ್ನವನ್ನ ವಿಶ್ವಕ್ಕೆ ತಿಳಿಸಿದ್ದಾರೆ. ಪ್ರಧಾನಿ ಮೋದಿಗೆ ನಾನು ಧನ್ಯವಾದ ತಿಳಿಸ್ತೇನೆ ಅಂದಿದ್ದಾರೆ. ಜನವರಿ 8ಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಟಾಕ್ಸಿಕ್ ಚಿತ್ರದ ಟೀಸರ್ ಲಾಂಚ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ 10:10 ಮೂನ್ ಸ್ಟಾರ್ ಲಾಂಚ್ ಆಗಲಿದೆ. 4 ವರ್ಷಗಳ ನಂತರ ಮತ್ತೆ ಬೆಳ್ಳಿ ತೆರೆ ಮೇಲೆ ಅಬ್ಬರಿಸೋಕೆ ಯಶ್ ಸಜ್ಜಾಗಿದ್ದು, ಈಗಾಗಲೇ ಟಾಕ್ಸಿಕ್ ಚಿತ್ರದ 5 ಪಾತ್ರಗಳ ಪರಿಚಯ ಮಾಡಲಾಗಿದೆ. ನಾಳೆ ಟಾಕ್ಸಿಕ್ನಲ್ಲಿ ಯಶ್ ಅವತಾರ ಅನಾವರಣ ಆಗಲಿದ್ದು, ಮಾರ್ಚ್ 19ಕ್ಕೆ ಟಾಕ್ಸಿಕ್ ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ. ಇನ್ನು ಟಾಕ್ಸಿಕ್ ಟೀಸರ್ ಕೆಲಸದ ನಡುವೆಯೇ ಮುಂಬೈನಲ್ಲಿ ಯಶ್ ಕಾಣಿಸಿಕೊಂಡಿದ್ದಾರೆ. ಅಭಿಮಾನಿಗಳನ್ನ ಕಂಡು ಕೈ ಬೀಸಿ ಅಲ್ಲಿಂದ ತೆರಳಿದ್ದಾರೆ. ಇಂದು ಮುಂಬೈನಲ್ಲಿ ಟೀಸರ್ ಕೆಲಸ ಮುಗಿಸಿ ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಕಾಂತಾರ ಚಾಪ್ಟರ್ 1 ಯಶಸ್ಸಿನ ಬಳಿಕ ನಟ ರಿಷಬ್ ಶೆಟ್ಟಿ ಸಿನಿಮಾದ ನಡೆ ಬಗ್ಗೆ ಕಾತರದಿಂದ ಫ್ಯಾನ್ಸ್ ಕಾಯ್ತಾ ಇದ್ರು. ಅವರಿಗೀಗ ಗುಡ್ ನ್ಯೂಸ್ ಸಿಕ್ಕಿದೆ. ಕಾಂತಾರ ಚಾಪ್ಟರ್ 1 ಬಳಿಕ ರಿಷಬ್ ಟಾಲಿವುಡ್ ನಿರ್ದೇಶಕ ಪ್ರಶಾಂತ್ ವರ್ಮಾ ನಿರ್ದೇಶನದ ಜೈ ಹನುಮಾನ್ ಸಿನಿಮಾದಲ್ಲಿ ನಟಿಸೋದು ಖಚಿತವಾಗಿದೆ.